ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಹೇಗಿದ್ದೀರಾ ಸರ್? ಐ ಆಮ್ ಫೈನ್ ಸರ್. ಓಕೆ ಸರ್, ಮಿಸ್ಟರ್ ನಟ್ವರ್ಲಾಲ್, ಈ ಟೈಟಲ್ ಕೇಳ್ತಿದ್ದಂಗೆ ಎಲ್ಲೋ ಒಂದ್ಸತಿ ಸ್ಕ್ಯಾಮ್ಗಳ ಬಗ್ಗೆ ನೆನಪಾಗುತ್ತೆ. ಈ ಟೈಟಲ್ ಇಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸಿತ್ತು ಸರ್? ಮಿಸ್ಟರ್ ನಟವರ್ಲಾಲ್ ಇದು 70s ಅಲ್ಲಿ ಒಬ್ಬ ಕ್ರಿಮಿನಲ್ ಇರ್ತಾರೆ. ಸೊ ಆ ಕ್ರಿಮಿನಲ್ ಬಂದು ತಾಜ್ಮಹಲ್ ಫೋರ್ಟ್ ಎಲ್ಲ ಮಾರಾಟ ಮಾಡ್ತಾರೆ. ಮತ್ತೆ ರಾಷ್ಟ್ರಪತಿ ಅವರ ಸಿಗ್ನೇಚರ್ ಫೋರ್ಟ್ಗಳು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಎಷ್ಟು ಸಾವಿರಾರು ಜನಕ್ಕೆ ಫ್ರಾಡ್ ಮಾಡಿರ್ತಾರೆ. ಆ ಆನ್ಲೈನ್ ಬೇಸ್ ಇಟ್ಕೊಂಡು ನಾವು ಈ ಸಿಚುವೇಶನ್ಗೆ ಹೇಗ್ ಬೇಕು ಆ ರೀತಿಯಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ ಸರ್. ಅಂದ್ರೆ ಕ್ರೈಮ್ ಬ್ರಾಂಚ್ ನವ್ರಿಗೆ ಏನಾದ್ರು ಕೇಳಿದ್ರೆ ಸರ್ ಈ ಟೈಟಲ್ ಬಗ್ಗೆ ನೀವು? ಇಲ್ಲ, ನಾಟ್ ನೆಸೆಸರಿ. ಈಗ ಟೈಟಲ್ ಕೊಡೋದು ಕರ್ನಾಟಕ ಫಿಲಂ ಚೇಂಬರ್ ಅವ್ರು ಕೊಟ್ಟಾಗಾದ್ಮೇಲೆ ಯಾರ ಪರ್ಮಿಷನ್ ಅಗತ್ಯ ಇಲ್ಲ ಸರ್. ಸರ್, ಈ ಸಿನಿಮಾ ಬರ್ಬೇಕಂತಂದ್ರೆ ಟ್ರೈಲರ್ ನೋಡಿದಾಗ ತುಂಬಾ ವಿಭಿನ್ನ ಪಾತ್ರಗಳಿದೆ. ಆ ಪಾತ್ರಗಳು ಹೇಗೆ ಚೂಸ್ ಮಾಡಿದ್ರಿ? ಪ್ಲಸ್ ಈ ಕಂಟೆಂಟ್ ಯಾವ ತರ ಹೋಗುತ್ತೆ ಸರ್? ಸರ್, ಇದು ಹೇಳ್ಬೇಕು ಅಂದ್ರೆ ಮಿಸ್ಟರ್ ನಟ್ವರ್ಲಾಲ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಆಕ್ಷನ್ ಮೂವಿ, ಪಕ್ಕ ಕಮರ್ಷಿಯಲ್ ಮೂವಿ. ಇದು ನಾವು ಒಂದು ಪ್ರೆಸೆಂಟ್ ಸಿಚುವೇಶನ್. ಈ ಸಿನಿಮಾ ಬೆಂಗಳೂರು ಬಸವೇಶ್ವರ ನಗರದಲ್ಲಿ ಒಂದು ಹಾಸ್ಪಿಟಲ್ ಇರುತ್ತೆ. ಆತ ಡಾಕ್ಟರ್ ಆಗಿರೋದಿಲ್ಲ. ಸೊ PhD ಪಡೆದಿರುವಂತ ಡಾಕ್ಟರ್. ಆ ಡಾಕ್ಟರ್ ಒಂದು ಲೈನ್ ಕಥೆಯನ್ನು ಇಟ್ಕೊಂಡು ಮಾಡಿರುವಂತ ಸಿನಿಮಾ ಸರ್ ಇದೆ. ಸರ್, ಈ ಕ್ರೈಮ್ ಸಿನಿಮಾಗಳು ಬಂದಾಗ ಎಲ್ಲ ಒಂದ್ ಕಡೆ ಅಂದ್ರೆ ಜುಡಿಷಿಯರ್ಸ್ ಒಂದು ಕೇಸ್ಗಳಾಗುತ್ತೆ. ಈ ಸೆಕ್ಷನ್ಗಳು ಟ್ರೈಲರ್ ನಾವು ನೋಡಿದಾಗ ಇದು ಏನಾರ ಆ ಕೇಸಸ್ಗಳಿಗೆ ಏನಾದ್ರು ಹೊಂದಿಕೆ ಆಗುತ್ತೆ ಸರ್ ಸೆಕ್ಷನ್ಗಳು? ಖಂಡಿತವಾಗ್ಲೂ ಸಿನಿಮಾ ನೋಡಿದ್ರೆ ಒಂದು ಲೀಗಲ್ ಅವೇರ್ನೆಸ್ ಮತ್ತೆ ಕ್ರೈಮ್ ಅವೇರ್ನೆಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಜೊತೆಗೆ ಯಾವ ರೀತಿ ಅಮಾಯಕ ಜನಗಳನ್ನ ಮೋಸ ಮಾಡ್ತಾರೆ ಅನ್ನೋದನ್ನು ಕೂಡ ಈ ಸಿನಿಮಾದಲ್ಲಿ ನೋಡ್ಬೇಕು ಸರ್. ಸರ್, ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ ಇಟ್ಟಿದ್ದಾರೆ. ಹೌದು. ಈ ಟ್ರೂ ಇವೆಂಟ್ಸ್ ಎಲ್ಲಿ ನಡೆದಿತ್ತು ಸರ್ ಇದು ಆಕ್ಚುಲಿ? ಸರ್, ನಿಮ್ಗೆ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂದ್ರೆ ನಿಮ್ಗೆ ಇದರಲ್ಲಿ ಒಂದು ಅನೇಕ ಎಪಿಸೋಡ್ಗಳು ಬರುತ್ತೆ. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಎಲ್ಲ ನಿಮ್ಗೆ ಕನ್ಫ್ಯೂಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಒಂದು ಹಾಸ್ಪಿಟಲ್ ಇರುತ್ತೆ. ಆ ಹಾಸ್ಪಿಟಲ್ ಬಂಜೆತನ ನಿವಾರಣಾ ಕೇಂದ್ರ ಅಂತ ಹೇಳಿ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಮಕ್ಕಳಿದ್ದವರಿಗೆ ಮಕ್ಕಳು ಮಾಡೋದು ಅಂತ. ಬಟ್ ಆ ಆಸ್ಪತ್ರೆಯ CEO ನಿಜವಾದ ಡಾಕ್ಟರ್ ಅಲ್ಲ, ಡಾಕ್ಟರ್ ಪಡೆದಂತ PhD ಡಾಕ್ಟರೇಟ್ ಪಡೆದಂತ ಡಾಕ್ಟರ್. ಸೊ ಆ ವ್ಯಕ್ತಿ ಜನಗಳಿಗೆ ನಂಬಿಸಿ ಯಾವ ರೀತಿ ಮೋಸ ಮಾಡಿದೆ ಅನ್ನೋದನ್ನ ಒಂದು ಲೈನ್ ಕಥೆ ಈ ಸಿನಿಮಾ ಅಂದು. ಸರ್, ಈ ಸ್ಕ್ಯಾಮ್ಗಳಿಗಂತ ಬಂದ್ರೆ ನಿಮಗೆ ಇದೇ ಕಾನ್ಸೆಪ್ಟ್ ಯಾಕೆ ಮಾಡ್ಬೇಕಂತ ಸರ್? ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಹಳೆ ಫಾರ್ಮುಲಾ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಗೆ ಯಾವ ರೀತಿ ಹೇಳ್ಬೇಕು ಅಂದ್ರೆ, ಇವತ್ತಿನ ಪ್ರೆಸೆಂಟ್ ಒಂದು 4 ಸಾಂಗ್, ಒಂದು 4 ಫೈಟ್, ಡ್ಯಾನ್ಸ್ ಅವೆಲ್ಲ ಇಟ್ಕೊಂಡು ಫಾರ್ಮೇಟ್ ಮಾಡೋಕೆ ನನಗಂತೂ ಇಷ್ಟ ಇಲ್ಲ. ನಾನು ಏನಾದ್ರೂ ಮಾಡ್ಬೇಕಂದ್ರೆ ಹೊಸ ಜಾನರ್ ಅಲ್ಲಿ ಮಾಡ್ಬೇಕು. ಮತ್ತೆ ಒಂದು ಆಡಿಯನ್ಸ್ ಒಂದು ಫ್ರೆಶ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ಬೇಕು ಅನ್ನೋ ಒಂದು ಏನ್ ಹೇಳ್ತಾರೆ ಒಂದು ಆಸೆ ಇಟ್ಕೊಂಡಿರೋ ನಿರ್ದೇಶಕ ನಾನು, ಮೇಕರ್. ಹಾಗಾಗಿ ನನ್ನದು ಏನೇ ಇದ್ರು ಒಂದು ವಿಭಿನ್ನ ಪ್ರಯತ್ನ ಸರ್. ಸರ್, ಈಗ ಇಂಡಸ್ಟ್ರಿಯಲ್ಲಿ ನಡೀತಾ ಇರೋದು ಕಂಟೆಂಟ್ ಬೇಸ್ ಸಿನಿಮಾ. ಕಾಟೇರ ನೋಡಿರ್ಬೋದು ಸರ್, ಕಂಟೆಂಟ್ ಬೇಸ್ ಹಳ್ಳಿ ಸೊಗಡಿರೋ ಸಿನಿಮಾಗಳು. ಜನಗಳು ಅದೇ ತರ ಸಿನಿಮಾಗಳು ಒಪ್ಕೋತಿದ್ದಾರೆ. ಈಗ ನೀವು ತರ್ತಾರ ಕಂಟೆಂಟ್ ಜನಗಳು ಹೇಗೆ ಒಪ್ಕೋಬಹುದು? ಪ್ಲಸ್ ಜನಗಳು ಯಾಕೆ ಇದು ನಮ್ಮ ಮಿಸ್ಟರ್ ನಟವರ್ಲಾಲ್ ಇದು ಟೋಟಲಿ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಮಾಡಿದಂತ ಸಿನಿಮಾ. ನೀವು ಕುತ್ಕೊಂಡ್ರೆ ಯಾವ ಈಗ ನಮ್ಮ ಕೆಲವು ಸ್ನೇಹಿತರು ಹೇಳ್ತಾರೆ BC ಸೆಂಟ್ರ್ A ಗ್ರೇಡ್ ಆ ತರ ಎಲ್ಲ ವರ್ಗದವರಿಗೂ ಕೂಡ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಒಂದು ಕನ್ನಡಕ್ಕೆ ಒಂದು ಹೊಸತನದಲ್ಲಿ ಮಾಡಿದ್ದೀನಿ ಅನ್ನೋ ಒಂದು ಭರವಸೆ ಇದೆ. ತಾವು ನೋಡಿ ನನಗೆ ಆರೈಸಿ ಆಶೀರ್ವದಿಸಬೇಕಾಗಿ ಕೇಳ್ಕೊತೀವಿ ಸರ್. ಯಾವ್ದು ಇಂಟರ್ವ್ಯೂದಲ್ಲಿ ಹೇಳ್ದಿರೋ ಸ್ಪೆಸಿಫಿಕ್ ಒಂದು ಈ ಸಿನಿಮಾದಲ್ಲಿ ಈ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಸ್ಪೆಷಲ್ ಇದೆ ಅಂದ್ರೆ ಯಾವ್ದು ಸರ್? ಈಗ ಹೇಳಿಲ್ಲ ಸರ್ ನಿಮ್ಗೆ, ಬಂಜೆತನ ದೋಖಾ ಮಾಡ್ತಾರಲ್ಲ ಎಲ್ಲ ಸೆಲೆಬ್ರಿಟಿಗಳಿಗೆ ಹೆಸರು ಹೇಳ್ಕೊಂಡು ಯಾರದೇ ಮಕ್ಳನ್ನ ತಗೊಂಡ್ಬಂದು ಯಾರಿಗೋ ಕೊಟ್ಟು ಯಾರದೇ ಸ್ಪರ್ಮ್ ತಗೊಂಡ್ಬಂದು ಯಾರಿಗೋ ಇಂಜೆಕ್ಟ್ ಮಾಡೋದು, ಮಗು ಮಾಡಿಸೋದು. ಅವ್ರ ಪಾಪ ಈ ಆಸ್ಪತ್ರೆ ಮುಚ್ಚೋದಾದ್ಮೇಲೆ ಎಷ್ಟು ಫ್ಯಾಮಿಲಿಗಳು ಅದರಿಂದ ಹೊರಗಡೆ ಆಗಿದೆ. ಆ ಮಗು ಆಗಿರುತ್ತೆ, ಅವ್ರ ತಂದೆ ಹೇಳ್ತಾನೆ ಈ ಮಗು ನಂದಲ್ಲ ಬೇರೆನ್ಗೆ ಹುಟ್ಟಿರೋದು ಅಂತ ಹೇಳ್ತಾರೆ. ಸೊ ಅದನ್ನ ನಮ್ಮ ಕೇಸ್ಗಳು ಹಾಕೊಂಡಿದ್ದು ನಮ್ಮ ಬೆಂಗಳೂರು PPG ಕೋರ್ಟಲ್ಲಿ ನಡೀತಾ ಇದೆ. ಈ ತರ ಅನೇಕ ಕೇಸ್ಗಳು ಜನಗಳಿಗೆ, ಅಮಾಯಕ ಜನಗಳಿಗೆ ಫ್ರಾಡ್ ಮಾಡಿದ್ದಾರೆ.
ಸರ್ ನೀವು ಹೇಳ್ತಿದ್ರಿ ನೆಕ್ಸ್ಟ್ ಸಿನಿಮಾ ನಾನು ರೈತರದೊಂದು ಮಾಡ್ತಾ ಇದ್ದೀನಿ ಅಂತ ಗಣಪತಿ ಅವರು ಈ ಇಂಟರ್ವ್ಯೂದಲ್ಲಿ ಹೇಳ್ತಾ ಇದ್ರು. ಅಲ್ಲ, ಗ್ರಾಮ ಪಂಚಾಯತಿ ಅಂತ ಆಲ್ರೆಡಿ ಸಿನಿಮಾ ಕಂಪ್ಲೀಟೆಡ್ ಆಗೋಗಿದೆ. ಸೊ ಅದು ಉದ್ಯೋಗ ಖಾತ್ರಿ ಸ್ಕ್ಯಾಮ್ ಬಗ್ಗೆ ಈಗ ಭಾರತ ಸರ್ಕಾರ ಏನ್ ಮಾಡಿದೆ, ಒಂದು ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ತಂದಿದೆ. ಅದೇನಪ್ಪ ಅಂದ್ರೆ ಹಳ್ಳಿ ಜನರಲ್ಲಿ ಯಾರು ಕೂಲಿ ಕಾರ್ಮಿಕ ಬಡವರು ಇರ್ತಾರೆ ಅವ್ರಿಗೆ ವರ್ಷಕ್ಕೆ ಇಷ್ಟು ದಿನ ಕೆಲಸ ಕೊಡೋದು ಅಂತ ಇದೆ. ಸೊ ಅದಕ್ಕೆ ಪೇಮೆಂಟ್ ಕೊಡ್ತಾರೆ. ಬಟ್ ಅದನ್ನ ಯಾವ ರೀತಿ ನಮ್ಮ ಜನ ಯುಟಿಲೈಸ್ ಮಾಡ್ಕೊಂಡು ಅಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಂಡು ಅಲ್ಲಿರೋ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷಗಳು ಯಾವ ರೀತಿ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಿನಿಮಾ ಮಾಡಿದ್ವಿ, ಸೆನ್ಸಾರ್ ಆಗಿದೆ. ಸೊ ಅದನ್ನ ನಾನು ಬಿಡ್ತೀನಿ, ರಿಲೀಸ್ ಮಾಡ್ತೇನೆ. ಸರ್ ನಿಮ್ಗೆ ಈ ಕಂಟೆಂಟ್ಗಳು ಫಾರ್ ಎಕ್ಸಾಂಪಲ್ ಸ್ಕ್ಯಾಮ್ಗಳ ಬಗ್ಗೆ ಕಂಟೆಂಟ್ ಮಾಡಿ ಸಿನಿಮಾ ಮಾಡ್ಬೇಕಂತ ಥಾಟ್ ಎಲ್ಲಿಂದ ಬರುತ್ತೆ? ಥಾಟ್ ಅನ್ನೋದು ನಾನು ಬೇಸಿಕಲಿ ಹಳ್ಳಿಯಿಂದ ಬಂದು ನಾನು ಕರೆಕ್ಟಾಗಿ ಮಾತಾಡೋಕ್ಕೂ ಬರಲ್ಲ. ಸೊ ನಾವು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲು ಮತ್ತೆ ಲಾ ಮಾಡಿದ್ ಮಾತ್ರ ಪ್ರೈವೇಟ್ ಸ್ಕೂಲಲ್ಲಿ. ಸೊ ನಾವು ಬಂದಾಗ ನಾವು ಸುತ್ತ ನಡೀತಾ ಇರ್ತೀವಿ, ನಾವು ಕೂಡ ಅದರಿಂದ ಇನ್ಸ್ಪೈರ್ಡ್ ಆಗಿರ್ತೀವಿ. ಮತ್ತೆ ನೋಡಿದಾಗ ನಮ್ಗೆ ಪ್ರಶ್ನೆ ಮಾಡೋ ಮನೋಭಾವ ಬರುತ್ತೆ, ಏನ್ರಿ ಇವೆಲ್ಲ ಮಾಡ್ತಾರೆ, ಯಾವ ಸಾಯ್ತೀವೋ ಏನೋ ಗೊತ್ತಿಲ್ಲ ನಮ್ಗೆ, ಹಿಂಗ್ ಹೋಗ್ತಿದ್ರೆ ಇಲ್ಲೇ ಏನಾಗ್ತೀವೋ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ನಾವು ಬದುಕಿರ್ಬೇಕಾದ್ರೆ ಯಾವ್ದಾರು ಒಂದು ಒಳ್ಳೆ ಸಿನಿಮಾ ಮಾಡೋಣ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಥ ಸಿನಿಮಾ ಮಾಡೋಣ ಅನ್ನೋ ಆಸೆ ಸರ್. ಸರ್ ಆರ್ಟಿಸ್ಟ್ ಸೋನಾಲ್ ಮೇಡಮ್ ತನುಷ್ ಸ್ಕ್ರೀನ್ಗಳ ಮೇಲೆ ಹೇಗೆ ಕಾಣ್ತಾರೆ, ಪ್ಲಸ್ ಅವ್ರ ಪಾತ್ರ ನೀವೇ ನೋಡಿದ್ರೆ ಟ್ರೈಲರ್ ಅಲ್ಲಿ ಮಸ್ತಾಗಿ ಕಾಣ್ತಾರೆ. ಟ್ರೈಲರ್ಗಂತೂ ಅದ್ಭುತವಾದ ರೆಸ್ಪಾನ್ಸ್. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರೂ ಭರವಸೆ ಕೊಡ್ತಾರೆ ಅಂತ ಗೊತ್ತು. ತನುಷ್ ಶಿವಣ್ಣ ಈಸ್ ಎ ಗುಡ್ ಆರ್ಟ್ ಪರ್ಸನ್. ಜೊತೆಗೆ ನಮ್ಮ ಸೋನಾಲ್ ಅವ್ರ ಬಗ್ಗೆನೇ ಹೇಳಬೇಕು, ತುಂಬಾ ಒಳ್ಳೆ ಹುಡುಗಿ. ಸೊ ಅವರು ನಮಗೆ ಡೇಟ್ಸ್ ಕೊಡೋದು, ಪಾಪ ಅವರು ಬಿಸಿ ಶೆಡ್ಯೂಲ್ ಇರ್ತಾರೆ, ಎಲ್ಲ ಮಾಡ್ತಾರೆ, ಮಾಡಬಹುದು. ಸುತ್ತಲೂ ಇದುವರೆಗೆ ತಿಳ್ತಿರೋ ನಾನು ಮಾಡಿರೋ ಕೆಲಸದಲ್ಲಿ ಒಂದು ದಿನ ತಿಳ್ಕೊತಿಲ್ಲ ನಮಗೆ ಅಂತ ಒಳ್ಳೆ ಹುಡುಗಿ. ನಾವೇನು ಹೇಳಿದ್ರು ಎಲ್ಲದಕ್ಕೂ ಸರಿ ಸರ್ ನಾನು ಮಾಡ್ತೀನಿ ಸರ್ ಅಂತಾರೆ. ಸೊ ಚೆನ್ನಾಗಿ ಒಳ್ಳೆ ಕಲಾವಿದೆ. ಸೊ ಅಷ್ಟೇನೆ. ಈಗಿನ ಸಿಚುವೇಶನ್ದಲ್ಲಿ ವಾರಕ್ಕೆ ಈಗ 7 ಸಿನಿಮಾ ಅಂತಂದ್ರೆ 9 ಸಿನಿಮಾ ಆಗಿದೆ ಸರ್ 23. ನೀವು ಯಾವ ತರ ರಿಲೀಸಿಂಗ್ ಪ್ಲಾನ್ ಮಾಡ್ಕೊತಿದ್ದೀರಾ ಸರ್? ಸರ್ ರಿಲೀಸ್ ಅಂದ್ರೆ ನಮ್ಗೆ ಫೆಬ್ರವರಿ 23 ಫಿಕ್ಸ್ ಆಗಿದೆ ಡೇಟ್. ಸೊ ನಮ್ಮ ಶ್ರೀಧರ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಥಿಯೇಟರ್ಗಳು ಸೆಟಪ್ ಸಿಗುತ್ತೆ ನಮ್ಮ ಸಿನಿಮಾಕ್ಕೆ, ಆ ಕಾನ್ಫಿಡೆನ್ಸ್ ಇದೆ. ಬಟ್ 9-10 ಸಿನಿಮಾ ಬರೋದು ಕೂಡ ತುಂಬಾ ಶೋಚನೀಯ ಸ್ಥಿತಿ ಆಗಿದೆ. ಬಟ್ ಅದ್ರಲ್ಲೂ ಕೂಡ ನಮ್ಗೆ ಬೇರೆ ಸಿನಿಮಾ ಬಗ್ಗೆ ಮಾತಾಡಬಾರ್ದು. ಒಬ್ಬ ಹೀರೋರ್ಗೆ 2 ಸಿನಿಮಾ ಒಂದೇ ದಿನ ರಿಲೀಸ್ ಆಗುತ್ತೆ ಅಂತ ಪ್ರೊಡ್ಯೂಸರ್ ಕಥೆ ಏನಾಗ್ಬೇಕು ಸರ್? ಸ್ವಲ್ಪ ನೋವಾಗುತ್ತೆ. ಪ್ರೊಡ್ಯೂಸರ್ ಅಂದ್ರೆ ಈಗ ನಾನೆಲ್ಲ ಒಂದು ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡಿ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ. ಆ ನೋವು ನನಗೆ ಗೊತ್ತಿದೆ. ಒಬ್ಬ ಪ್ರೊಡ್ಯೂಸರ್ಗೆ ಗೊತ್ತಾಗುತ್ತೆ ಹೊರತು ಇಲ್ಲ. ಇವತ್ತ ಕಷ್ಟದಲ್ಲಿ ಇರೋರು ನಮ್ಮ ಕನ್ನಡ ಚಲನಚಿತ್ರದಲ್ಲಿ ನಿರ್ಮಾಪಕರುಗಳು. ಸರ್ ನಾವು ಉಳಿಸೋದು ಬೆಳೆಸೋದು ನಾವು ಮಾಡಬೇಕು. ಒಬ್ಬ ನಾನು ನಿರ್ದೇಶಕನ ಹಾಗೆ ಮೊದಲು ನಾನು ನಿರ್ಮಾಪಕ ಮತ್ತು ನಿರ್ದೇಶಕ ಆಗಿದೆ ಅಯೋಧ್ಯೆ ಪ್ರೇಮ ಅಮ್ಮೂವಿಯಲ್ಲಿ. ಇವತ್ತು ನನ್ನ ಸ್ನೇಹಿತ ನನ್ನ ಕರ್ನಾಟಕ ಚಲನಚಿತ್ರ ಮಂಡಳಿ ಎಲೆಕ್ಷನ್ ನಿಂತು ಗೆದ್ದು ಅದರಲ್ಲಿ ಸೆಕ್ಟರ್ ಕೌನ್ಸಿಲ್ ಮೆಂಬರ್ ಆಗಿ ನನ್ನ ದಿನನಿತ್ಯ 1 ವರ್ಷ ಅಲ್ಲಿ ಇದ್ದು ನಾನು ನೋಡ್ಬಿಟ್ಟಿದ್ದೀನಿ ನಮ್ಮ ನಿರ್ಮಾಪಕರ ಕಷ್ಟಗಳು. ಎಂತೆಂತ ಹಿರಿಯ ನಿರ್ಮಾಪಕರು ಮಾಡ್ತಾ ಇದಾರೆ. ವಾರಕ್ಕೆ ಒಂದೇ ಹೀರೋದು 2 ಸಿನಿಮಾ ಬರ್ತವೆ ಅಂದ್ರೆ ಪ್ರೊಡ್ಯೂಸರ್ ಎಲ್ಲಿ ಹೋಗ್ಬೇಕು ಸರ್? ಅಟ್ಲೀಸ್ಟ್ ಹೀರೋಗಳಾದ್ರೂ ನನಗೆ ಕಲಾವಿದ್ರಾದ್ರೂ ಕೂಡ ಕನ್ವಿನ್ಸ್ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ನಮ್ಮ ಹಂಗಾದ್ರೆ ಪಾಪ ಪ್ರೊಡ್ಯೂಸರ್ ಕಥೆ ಏನಾಗುತ್ತೆ ಸರ್? ನಾವು ಆ ಸಿನಿಮಾ ಬಗ್ಗೆ ಮಾತಾಡೋ ರೈಟ್ಸ್ ಇಲ್ಲ. ಬಟ್ ನಾನು ಮಾತಾಡ್ತಿರೋದು ನಿರ್ಮಾಪಕರ ಪಾಯಿಂಟ್ ಆಫ್ ವ್ಯೂ. ಸರ್ ಈ ಸಿನಿಮಾನ ಕೆಲವು ನಟರಿಗೆ ಹೋಲಿಸಿದ್ರೆ ಮಾಡ್ತಿದ್ರು ಸರ್ ಈ ಸಿನಿಮಾ ಅಂತಲ್ಲ. ನಾವು ಆಕ್ಚುಲಿ ಪ್ರಮೋಷನ್ 12 ವರ್ಷದ ಸ್ನೇಹಿತರು. ಸೊ ಈ ಸಿನಿಮಾಕ್ಕೆ ಇವರನ್ನ ಸೂಟಬಲ್ ಒಳ್ಳೆ ಆಕ್ಷನ್ ಮಾಡ್ತಾರೆ. ಈ ಸಿನಿಮಾದಿಂದ ಅವರು ಒಳ್ಳೆ ಒಂದು ಆಕ್ಷನ್ ಇದಾಗಿ ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ಲೆವೆಲ್ ನಾವು ತುಂಬ ಇದೆ ಸರ್. ಸರ್ ಇದೇ ಫೆಬ್ರವರಿ 23ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ಏನಂತ ಹೇಳ್ತೀರಾ ಸರ್? ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ. ಕಂಟೆಂಟ್ ಮತ್ತೆ ಕ್ವಾಲಿಟಿ ಮತ್ತೆ ಒಳ್ಳೆ ಟೆಕ್ನಿಷಿಯನ್, ಒಳ್ಳೆ ಆರ್ಟಿಸ್ಟ್, ಒಂದು ಒಳ್ಳೆ ಟೀಮ್. ಸಿನಿಮಾಕ್ಕೋಸ್ಕರ ಇರುವಂತ ಟೀಮ್ ಇದು. ನಾವಿಲ್ಲಿ ಯಾವುದೇ ಸೋತಿ ಬಂದಿಲ್ಲ, ಏನಕ್ಕೂ ಬಂದಿಲ್ಲ.
ಸಿನಿಮಾ ಮಾಡ್ಬೇಕು, ಸಿನಿಮಾದಲ್ಲೇ ಇರ್ತೀವಿ, ಸಿನಿಮಾದಲ್ಲೇ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಬಂದಿದ್ವಿ. ಅದ್ ಮಾಡ್ಬೇಕು ಅಂದ್ರೆ ಜನ ಥಿಯೇಟರ್ಗೆ ಬರ್ಬೇಕು, ಸಿನಿಮಾ ನೋಡ್ಬೇಕು, ನಮ್ಗೆ ಬ್ಲೆಸ್ಸಿಂಗ್ ಮಾಡ್ಬೇಕು, ಅವಾಗ ಮಾತ್ರ ಸೊ ಸಿನಿಮಾಗಳು ಉಳಿಯೋದು. ನಮ್ಮಂತವ್ರು ಇನ್ನ ಮಾಡೋಕೆ ನಮ್ಗೆ ಒಳ್ಳೆ ಎನರ್ಜಿ ಬರೋದು ಸರ್. ಥ್ಯಾಂಕ್ ಯು.